ಮದುವೆನೇ ಮಾಡಿದ್ನಲ್ಲ ಮಂಗಳಾರತಿಯ. ಈಗ ಕತೆ ಬಿಡಿ, ನಡೀರಿ. ಸುಧಾರಿಸ್ಕೊಂಡು ಕೈ ಕಾಲು ತೊಳ್ಕೊಂಡು ಮನಿಕ ನಡೀರಿ. ಬಿಸಿನೀರು ಕೊಟ್ಟೇನು, ಆಚೆ ತಿಂದು ಬಂದಿದ್ದೀರಿ, ಜೀರ್ಣ ಆಯ್ತದೆ. ಓಹೋ ಹೋ ಹೋ, ಗಂಡ ಹೆಂಡ್ರು ಏನೋ ಮಾತಾಡ್ತಿದ್ರು, ನಾವು ಬೇರೆ ಮಧ್ಯದಲ್ಲಿ ಬಂದ್ಬಿಟ್ಟಲ್ಲಪ್ಪ. ಲೋ ತರ್ಲೆ, ಎಂತ ಮಾತ್ಲಾ ವಯಸ್ಸಾದ ಮುತ್ಕೊಂಬಿಟ್ಟಿದ್ದು. ನೀವೆಲ್ಲ ಹೋಗಿದ್ರಿ ಇಷ್ಟ ಗಂಟ? ಅಳಿಯಂದ್ರೆ ಬರ್ರಿ, ಚೆನ್ನಾಗಿದ್ದೀರೋ? ಹ್ಞೂ ಮಾವ, ನಾವು ಚೆನ್ನಾಗಿದ್ದೀವಿ. ನೀವು ಹೆಂಗಿದ್ದೀರಿ? ಆರೋಗ್ಯ ಹೆಂಗಿದೆ? ನಮಗೇನಪ್ಪ, ಊರು ಹೋಗುವಂತದೆ, ಕಾಡು ಬಾ ಅಂತದೆ. ನಾವು ಸಂದಾಕೆ ಇದ್ದೀವಿ. ಮತ್ತೆ ಹೆಂಗದಪ್ಪ ಮದುವೆ ಜೀವನ? ನನ್ನ ಮಗಳು ನಿಮ್ಮ ಮನೆಗೆ ಹೊಂದ್ಕೊಂಡೋಯ್ತವಳ? ಅವಳಿಂದೇನು ತಪ್ಪಾಗಿಲ್ವೇ? ಬಿಡ್ರಿ, ನಮ್ಮ ಬೀಗ್ ತಮ್ಮನ ಗುಣ ಮಾತ್ರ ಯಾಕೆ ಕೇಳ್ತೀರಿ? ನಾನೇ ಕೆಲವಂತ ನಮ್ಮ ಪವಿ ಮಾಡಿದ ನೋಡಿ ಬೈಯಕ್ಕೆ ಹೋದರೆ ಬೈಬೇಡಿ ಬ್ಯಾಬೇಡಿ ಅಂತಾರೆ. ಅವ್ರಿದ್ಮೇಕೆ ಇನ್ನು ಇವಳು ತಪ್ಪು ಏನು ಕಂಡತ್ತು? ಸುಮ್ಕಿರು ಗಿರ್ಜಿ, ಅವ್ರನ್ನೊಂದು ಮಾತು ಕೇಳೋಕ್ಕೆಲ್ಲ ನಮಗೆ ನಾವು ಅರ್ಥ ಮಾಡ್ಕೊಬಿಟ್ರೆ ಆಯ್ತದ? ಅವರು ನಾಳೆ ದಿವಸ ಜೀವನ ಪೂರ್ತಿ ಇರಬೇಕಾದ್ರು ತಪ್ಪು ಒಪ್ಪು ಇದ್ದರೆ ಕೇಳಬೇಕು, ನಮ್ಮ ಕರ್ತವ್ಯ ಅದು. ನಾವೇ ತಿಳ್ಕೊಳ್ಳೋದಲ್ಲ, ಸುಮ್ಕಿರು ನೀನು. ಹಾಗೇನಿಲ್ಲ ಬಿಡಿ ಮಾವ, ಎಲ್ಲ ಹೊಸ್ದಲ್ವಾ, ಸರಿ ಹೋಯ್ತಾ ಅದೇ. ಇನ್ನೂ ಹೆಚ್ಚು ಕಡಿಮೆ ಅಂತ ಗೊತ್ತಿಲ್ಲದೆ ಇರೋ ತಿಳ್ಕೊತಾಳೆ. ಏನು ತೊಂದರೆ ಇಲ್ಲ ಈಗ ಸದ್ಯಕ್ಕೆ. ನೀವು ಆರೋಗ್ಯವಾಗಿರ್ರಿ. ಊಟ ಆಯ್ತಾ ಮಾವ ನಿಮ್ಮದು? ಇಲ್ಲ ಕಣಪ್ಪ, ಹಿಂಗೆ ನಮ್ಮ ಊರಿನವರೊಬ್ಬರು ಒಂದು ಫಂಕ್ಷನ್ ಇಟ್ಕೊಂಡಿದ್ರು, ಕರೆದ್ರು, ಅಲ್ಲೇ ಹೋಗಿ ಮಾಡ್ಕೊಬಂದೆ. ನೀವಿನ್ನೂ ಮಧ್ಯಾಹ್ನ ಉಂಡ್ಬಿಟ್ಟು ಹೋದಾರಂತೆ. ಹೋಗ್ರಿ, ಕೈ ಕಾಲು ಮುಖ ತಗೊಂಡು ಕುತ್ಕೊಂಡು ಊಟ ಮಾಡೋಗ್ರಿ. ಸತೀಶ ಕರ್ಕೊಂಡೋಗಪ್ಪ. ಅದು ಮಾವ, ಅದು ಸತೀಶ ಸ್ಯಾನೇಜ್ ಸಾಧನ ಸಿಕ್ಕಿನ ಟೌನ್ಗೆ ಹೋದ್ವಾ, ಅಲ್ಲಿ ಮಾಮೂಲಿ ನಮ್ಮ ಹೋಟ್ಲಿಗೆ ಹೋದು. ಹಿಂಗೆ ಸುಮ್ಮನೆ ಏನಾರು ತಿನ್ಕೊಬರೋಣ ಅಂತ, ಹಂಗೆ ಅದು ಇದು ಅಂದ್ಕೊಂಡು ತಿಂದ್ಕೊಂಡು ಹೊಟ್ಟೆ ತುಂಬೋಯ್ತು. ಊಟ ಬೇಡ ಕಣತ್ತೆ. ಹಂಗೂ ನಾನು ನಿನ್ನ ಬೈತಿ ಏನೋ ಫೋನ್ ಮಾಡಿಲ್ಲ ಅನ್ಕೊಂಡೆ. ಅದಕ್ಕೆ ಹೆಂಗೆ ಹೇಳೋದು ಅಂತವ. ಊಟ ಆಯ್ತು ಕಣತ್ತೆ. ಅಲ್ಕಂಡ ಸತೀಶ, ನಾನು ಮನೆಗೆ ಊಟಕ್ಕೆ ಬರ್ತವೆ ಹುಡುಗರು ಅಂತ ಹೇಳಿ ಅಷ್ಟೊಂದು ತರಿ ಮಾಡಿಕ್ಕಿದ್ದೀನಿ. ನೀನು ಮನೇಲಿ ಮಾಡ್ತೀನಿ ಅಂತ ಗೊತ್ತಿದ್ದು, ಅದು ಯಾಕೆ ಆಚೆ ಹೋಗಿದ್ದೆ? ಅದು ಯಾಕೆ ಉಂಡ್ಬಿಟ್ಟು ಬಂದೆ? ಈಗ ಮಾಡಿರೋದೇನಿಲ್ಲ ಮಾಡೋಣ, ಆಚೆ ಊಟ ಮಾಡ್ತಾರೇನಲ್ಲ, ಅವ್ರಿಗೆ ಬಂದು ಅಳಿಯನ್ಗೂ ಆಚೆ ಕೊಡಿಸ್ತಾರೇನಲ್ಲ ಇವತ್ತ. ಗಿರ್ಜಿ ಸುಮ್ಕಿರು, ನಮ್ಮ ಕಾಲ ಬೇರೆ ಈ ಕಾಲ ಬೇರೆ, ಯಾವುದೂ ಒಂದೇ ಮಾಡೋಕ್ಕೆ ಹೋಗಬೇಡ. ಏನೋ ಹುಡುಗರು ಆಸೆ ಆಚೆ ತಿನ್ಕೊ ಬಂದವೆ, ಏನು ಮಾಡೋಕ್ಕಾಗತ್ತು? ಈಗ ಉಪವಾಸ ಅಂತ ಮಲಗಿಸ್ತಿಲ್ವಲ್ಲ, ಏನೋ ಒಂದು ಹೊಟ್ಟೆ ತುಂಬ ತಿಂದವ್ರ ಅವ್ರು ಖುಷಿ, ಮನೆ ಕೊಡಿಬಿಡು. ಈಗ ಮಾಡಿದ್ರೆ ಏನು ಹೊಡೋಯ್ತದೆ? ನಾಳೆ ನಿಂಗೀಗೋ ಕರಿಂಗೋ ಕೊಟ್ಟು ಕಳಿಸು ಆಯ್ತೆ. ಈಗ ಹೋಗಿ ಸುಮ್ಕೆ, ನಿಂದು ಊಟ ಐತೆ, ಹೋಗಿ ಮನೆಗೆ ಹೋಗಿ. ಅದು ಮಾವ, ನಾಳೆ ನಾನು ಜಲ್ದಿ ಹೊಂಡಬೇಕು. ಮದುವೆ ತವಿಂದ ಕೆಲ್ಸಕ್ಕೆ ಹೋಗಿಲ್ಲ. ನಾಳೆ ಒಂದು ಟ್ರಿಪ್ ಅದೇ, ನಾನೇ ಹೋಗ್ಬೇಕು. ಅದಕ್ಕೆ ಈಗಲೇ ನಿಮ್ಗೆ ಹೇಳ್ಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ರೆಡಿಯಾಗಿ ಹೋಗೋಣ ಅಂತ. ಇದೇ ನಡಿ ಅಂದರೆ ಈಗ ಬಂದಿದ್ರೆ ಯಾಕೆ ಹೊಂಡ ಮಾತಾಡ್ತಿದ್ದೀರಲ್ಲ? ಅಯ್ಯೋ ಮಾವ, ನಾನು ಹೇಳಿದೆ, ಅವ್ನು ಕೇಳ್ತಾನೆ ಇಲ್ಲ. ಇವರು ರೆಗ್ಯುಲರು ಕಸ್ಟಮರು ಕಳ್ಕೊಂಡೆ ಚೆನ್ನಾಗಿರಕ್ಕಿಲ್ಲ, ಹುಡುಗರು ಕಳ್ಸೋರು ಒಪ್ಪಕ್ಕಿಲ್ಲ, ನಾನು ಹೋಗ್ಬೇಕು ಅಂತ ಹೇಳ್ದ. ಓ ಹಂಗಾ, ಸರಿ ಆಯಿತು. ಪಾಪ ನೀವು ಕೆಲಸದ ಮೇಲಿರೋರು, ನಾವು ತೊಂದರೆ ಕೊಡೋದು ಚೆನ್ನಾಗಿರಕ್ಕಿಲ್ಲ. ಅಲ್ಲೇ ವಾರ 15 ದಿವಸದಿಂದ ಕೆಲಸ ಕರಿ ಇಲ್ಲದೆ ಅಲ್ಲೂ ಹುಡುಗರು ಹೆಂಗೆ ಮಾಡಿರ್ತಾವೋ ಏನೋ, ಮೊದಲೇ ಗಾದೆ ಹೇಳ್ದಂಗೆ. ಸರಿ, ನೀವು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಅದೇ ನಾಷ್ಟ ಇಷ್ಟ ಮಾಡ್ಕೊಂಡು ಹೋಗ್ಬಿಟ್ಟು ಬನ್ನಿ. ಅಳಿ ಅಂದರೆ ಹಂಗಾರೆ ಪವಿನೂ ಕರ್ಕೊಂಡು ಹೊಂಟಿರೆ ನಾಳಿಕೆನೆ? ಅದೇ ಇಲ್ಲ, ಅವಳು ಬೇಕಾದ್ರೆ ಇನ್ನೊಂದು ವಾರ ಬಿಟ್ಕೊಂಡೇ ಬರಲಿ. ಅಲ್ಲೂ ಇನ್ನೇನು ನಾನಿರಲ್ಲ, ಒಬ್ಬಳು ಹೆಂಗೋ ನಿಭಾಯಿಸ್ಕೊತಾಳೆ. ಅವಳು ಪಾಪ ಇಲ್ಲಿಂದ ಒಂದೇ ಎಟ್ಗೆ ಕರ್ಕೊಂಡೋಗಿ ಅಲ್ಲಿ ಇಸ್ಕೊಂಡಿದ್ದೀವಿ. ಒಂದು ವಾರ ಇದು ಬರಲಿ, ಅಷ್ಟೊತ್ತಿಗೆ ನಂದು ಟ್ರಿಪ್ ಮುಗಿಸ್ಕೊಂಡು ಬಂದು ಕರ್ಕೊಂಡೋಯ್ತೀನಿ ತಗೊಳ್ಳಿ. ಹಾಂ, ಇವಳೇನು ಇಲ್ಲೇ ಇಲ್ಲ? ಇಲ್ಲೂ ಇಲ್ದಂಗೆ ಎತ್ತಾಗೋದ್ಲಪ್ಪ ಈ ಆಫ್ ಮೆಟ್ಲು. ಇದ್ರೊಳಗೋ ಇವಳು ಮೆಂಟ್ಲು ಬುದ್ಧಿ ಸಹಿಸ್ಕೋಬೇಕಾ ನಾನು? ಅಲ್ಲ, ನಮ್ಮ ಅತ್ತೆ ಮಾವಂಗೆ ಬುದ್ಧಿ ಇಲ್ವಾ? ಅವಳು ಒಬ್ಬಳೇ ಇದ್ದಾಗಲೂ ಇಷ್ಟು ಚಿಕ್ಕ ಬೆಡ್ಡಾಗಿ ಮನೆ ಕಳಿಂದವ್ರೆ. ಈಗ ಮದುವೆ ಆದ್ಮೇಕು ಇಷ್ಟು ಚಿಕ್ಕ ಕೋಣೆಲ್ಲ ಇರ್ರಿ ಅಂದರೆ ಮೊದಲೇ ನನ್ನ ಕೆಳಗಾಗ್ತಾಳೆ. ಇಲ್ಲಿ ಓಡಾಡೋ ಜಾಗದಲ್ಲಿ ಮನಿಕೊಂಡು ಅರ್ಧ ರಾತ್ರಿ ನನ್ನ ಮೇಲೆ ಕಾಲಿಗೆ ಬಿಡ್ತಾಳೋ ಏನೋ ಅವಳು. ಹಾಂ, ಹೆಂಗೋ ಈ ಮೆಂಟ್ಲೆಲ್ಲೋ ಸಸ್ಯಕ್ಕಂತೂ ಮಾತಾಡ್ಕೊಂಡು ಹೋಗ್ತಿರ್ಬೇಕು. ಈಗ ನೀರು ಸತೀಸನ ಹೋಗೋನಲ್ಲ, ಇದು ಅಲ್ಲಿಂದ ಜಾಗ ಬಿಟ್ಟಿಲ್ಲಿ ಬರೋದಕ್ಕೆ ಒಂದ್ಗಳಿಗೆ ಹಂಗೆ ಮನಿಕೊಂಬಿಟ್ಟು ಬೆನ್ನು ತೀಸ್ಕೊಬಿಡೋಣ. ಅದು ಅಲ್ಲಯ್ಯ, ಇನ್ನೋಳು ಬಂದರೆ ಅವಳತ್ತೆ ಜಗಳಾಡೋಕ್ಕರಿ ಶಕ್ತಿ ಬೇಕಲ್ಲ. ಹಾಂ, ಇಲ್ಲ ಒಂದ್ಗಳಿಗೆ ಮನಿಕೋತೀನಿ. ಬಂದು ಹೆಂಗೆ ಇರು ಕಿಸ್ಕೊತಾಳೆ, ಅವಾಗ ಎತ್ತು ಕೂತ್ಕೊಂಡ್ರಾಯ್ತು. ಬಸ್ಸಪ್ಪ, ನಮ್ಮ ಮನೇಲಿ ಹಾಸಿಗೆ ಇದೆ, ಅರೆ ನನ್ನ ಹಾಸಿಗೆ ಮೇಲೆ ನನ್ನೇ ಮನೆ ಕಳ್ಬಿಡಲ್ಲ ಅಂತಾಳೆ. ಬಂದ್ಲೇನು ಆಲಯ? ಹಾಂ ಅತ್ತೆ, ನೀವಾ? ನನ್ನ ಪವಿ ಅಂದ್ಕೊಂಡೆ. ಅದು ಅಳಿಯಂದ್ರೆ ನೀವಿಲ್ಲಿದ್ದೀರಾ? ಇದ್ಯಾಕೆ ಇಲ್ಲಿದ್ದೀರಿ? ನಾನು ಇದ್ಯಾಕಪ್ಪ ಈ ಕ್ವಾಣೆ ಲೈಟ್ ಉರಿತಾದೆ ಅಂತ ಹೇಳಿ ಇಲ್ಲಿ ಬಂದೆ. ಪವಿ ಇಲ್ಲೆಲ್ಲಿ ಬಂದಳು? ಇದು ಪವಿ ರೂಮ್ ಅಲ್ವಾ, ನಾನೆಲ್ಲಿ ಉಳ್ಕೊಳ್ಳಿ? ಅದಕ್ಕೆ ಬಂದೆ, ಇಲ್ಲಿ ಮನಿಕೊಂಡಿದ್ದೆ. ಅವಳಿಂದ ಬಂದಿರಲಿಲ್ಲ, ಅವಳೇ ಬಂದೇನು ಅನ್ಕೊಂಡೆ. ನೀವು ಬಂದ್ಬಿಟ್ರೆ ಅಷ್ಟೇ. ಇಲ್ಲದವಳು ಇದೇನಪ್ಪ, ಹೇಳಿಲ್ವಾ ಪವಿ ನಿಮಗೆ? ಅವಳನ್ನ ಕಿಶೋರನ ರೂಮ್ಗೆ ಹೋಗಿ ಮನಿಕು ಅಂತ ಹೇಳಿದೆ. ನಿಮ್ಮನ್ನು ಅಲ್ಲಿಗೆ ಕರೆದಿರ್ತಾಳೆ ಅನ್ಕೊಂಡೆ. ನೀವು ಇಲ್ಲಿದ್ದೀರಿ. ನಾನು ಅದಕ್ಕೆ ಈ ಕೋಣೆ ಲೈಟ್ ಯಾರಾಗ್ತಾರೋ ಇಷ್ಟೊತ್ತಲ್ಲಿ ನಿಂತ್ಕೊಂಡು ಬಂದೆ. ನಿಮ್ಗೆ ಅವಳು ಹೇಳಿಲ್ಲ ಅನಿಸ್ತದೆ.
ಹಾಳಾದ ಹುಡುಗಿ. ಸರಿ ಇಲ್ಲಿ ಬೇಡ, ಇದು ಇಕ್ಕಟ್ಟು, ಅದಕ್ಕೆ ಈ ರೂಮ್ ಬೇಡ ಅಂತೇಳಿ ಅಲ್ಲಿಗೆ ಹೋಗ್ರಿ ಅಂತ ಹೇಳಿದೆ. ಹೋಗಪ್ಪ ಅಲ್ಲೇ ಮನೆಗೆ ಹೋಗ್ರಿ. ಹಾಂ ಸರಿ ಅತ್ತೆ, ಆಯಿತು. ನಾನು ಹೋಗ್ತೀನಿ, ನೀವು ಹೋಗ್ರಿ. ಅಯ್ಯೋ ಪಾಪಿ, ಅಲ್ಲೋಗಿ ಗಡತ್ತಾಗ ಬಿತ್ಕೊಂಡಿರಂಗೊಳೆ. ಈ ಕೋಣೆ ನಾನು ಹಾಕ್ಬಿಟ್ಟು ಈ ಅತ್ತೆ ಏನಾರು ಬಂದು ಹೇಳಿಲ್ಲ ಅಂದರೆ ಇಲ್ಲೇ ಮನೆ ಕೊಡ್ತೀನಿ ನಾನು. ಅದು ಒಂದ್ಕಿಂತ ಚೆನ್ನಾಗೇ ಇತ್ತು. ಅಲ್ಲೋಳ ಹತ್ರ ಜಗಳ ಆಡ್ಕೊಂಡು ನೆಲಮೆ ಬಿತ್ಕೊಳ್ಳೋ ಬದಲ ಇಲ್ಲೇ ಮನಿಕೊಂಡಿರಾಗೋದು. ಇಲ್ಲೇ ಮನಿಕೊಬಿಡ್ಲಾ? ಬೇಡ. ಆಮೇಲೆ ಈ ಅತ್ತೆ ತಿರುಗಿ ಬಂದು ಇಲ್ಲೇ ಹಾಕಿದ್ದೀರಿ, ಹೋಗಿ ಬನ್ನಿ ನಿಂತ್ಕೊಳ್ಳೋ ಬದಲ ಸುಮ್ಕೆ ಹೋಗ್ಬಿಟ್ರೆ ವಾಸಿ. ಎಲ್ಲ ಸತೀಸಣ ಯಾರಿಗೇನು ಗೊತ್ತಾಗೋದು ಬೇಡ ಅಂದವನೇ. ಸರಿ ನಡೀಲತ್ತೆ ದಾರಿ. ಹಬ್ಬ, ಇವತ್ತು ಹೆಂಗೋ ಅವ್ನ ಕಾಟ ಇಲ್ಲದೆ ನಮ್ಮ ಮನೆಗೆ ನಾನು ಆರಾಮ ಮನ್ಗೇನಿ. ಅವನೆಲ್ಲರ ಮನೆ ಕಡೆ ನನಗೇನೆ ಬೇಕು. ಲೇ ಪವಿ. ಹಾಂ, ನೀನಾ? ಹ್ಞೂ ನಾನೇ. ಅಲ್ಲ, ನಿಮ್ಮಮ್ಮ ಹೇಳಿದ್ರಂತಲ್ಲ ಇಲ್ಲಿ ಮಲ್ಕೊಳ್ಳಿ ಅಂತ, ನನಗೆ ಯಾಕೆ ಒಂದು ಮಾತು ಹೇಳಿಲ್ಲ. ನಾನು ಹೋಗಿ ನಿನ್ನ ಹಳೆ ಕೋಣಲ್ಲಿ ಮಲಗಿದೆ. ನಿಮ್ಮಮ್ಮ ಎಬ್ಬರಿಸಿಲ್ಲಿ ಕಳಿಸಿರು. ನಾನು ಯಾಕೆ ನಿಮ್ಗೆ ಹೇಳ್ಬೇಕು? ನಿಮ್ಮ ಇಷ್ಟ ಬಂದ ಕಡೆ ನೀವು ಮನಿಕೊಳ್ಳಿ, ನನ್ನ ಇಷ್ಟ ಬಂದ ಕಡೆ ನಾನು ಮನಿಕೋತೀನಿ. ನಮ್ಮಮ್ಮ ಇಲ್ಲೋ ಮನಿಕೊಳ್ಳಿ ಅಂತು, ನಿನ್ನೂ ಕರಿ ಅಂತೇನು ಹೇಳಲಿಲ್ಲ. ಏಯ್, ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವೇನೆ? ಮನಿಕೊಳ್ಳಿ ಅಂದರೆ ಇಬ್ರಿಗೂ ಹೇಳಿದ್ರು ಅಂತ ಅರ್ಥ. ಸರಿ ಜಾಗ ಬಿಡು, ನಾನು ಮಲ್ಕೋಬೇಕು. ಓಹೋ, ಏನು ಅಲ್ಲೇನೋ ಹೇಳಿದ್ದೆ, ಇಲ್ಲಿ ಮರ್ತೋಯ್ತಾ? ಇಲ್ಲೂ ಮತ್ತೆ ಹೇಳಬೇಕಾ? ಇಲ್ಲಿ ನಾನು, ಕೆಳಗಡೆ ನೀವು, ಅಷ್ಟೇ. ಓಹೋ, ಅದು ಆ ರೂಮಲ್ಲಿ ಅಂತ ಹೇಳಿದೆ. ಇಲ್ಲೂ ಅದೇನಾ? ನೀನೇ ಹೇಳಿದ್ದು 4 ಗೋಡೆ ಮಧ್ಯಾಹ್ನ ಗಂಟೆ ಹೆಂಡ್ತಿಯಲ್ಲ, ಆಚೆ ಕಡೆ ಗಂಟೆ ಹೆಂಡ್ತಿ ಅಂತ. ಈಗ ಆಚೆ ತಾನೇ ಇದ್ದೀವಿ. ಇಲ್ಲೂ 4 ಗೋಡೆ ಇದೆ. ಇಲ್ಲೂ ನೀನು ಪಡೋ ನೀನು ಕೆಳಗೆ ಮಲ್ಕೋಬೇಕು, ನಾನು ಪಡೋ ನಾನು ಮೇಲೆ ಮಲ್ಕೋಬೇಕು. ನನ್ನ ತಲೆ ತಿನ್ಬಿಡಿ, ನಂಗೆ ಸಾಕಾಗಿದೆ, ನಂಗೆ ತುಂಬ ನಿದ್ದೆ ಬರ್ತಿದೆ. ನಾನು ಮಲ್ಗಕ್ಕೆ ಬಿಟ್ಬಿಟ್ಟು ದಯವಿಟ್ಟು ಒಂದು ದಿನ ತೊಗೊಂಡು ಕೆಳಗೆ ಮಲ್ಕೊಳ್ಳಿ. ಅಲ್ಲ, ಜಮೀನ್ದಾರ್ ವಂಶ ಅಂತ ಹೇಳ್ತೀರಾ? ಮನೆ ಅಳಿಯ ಮೊದಲನೇ ಸರಿ ಮನೆಗೆ ಬಂದು ನೆಲದ ಮೇಲೆ ಮಲ್ಕೋ ಅಂತ ಹೇಳ್ತೀಯಾ? ಅಳಿಯ ಆದರೆ ಇನ್ನೇನು ಸುಪ್ಪತ್ತಿಗೆ ಕೊಡಬೇಕಾ? ನೆಲದ ಮೇಲೆ ಮಲ್ಕೊಂಡ್ರು ನಿದ್ದೆ ಬರುತ್ತೆ, ಮಲ್ಕೋ. ಓ ನನ್ನ ಕರ್ಮ, ನಿನ್ನ ಹತ್ರ ಜಗಳ ಆಡೋಕ್ಕಾಗಲ್ಲ. ಸರಿ, ನಾನು ಬೆಳಗ್ಗೆ ಎದ್ದು ಊರಿಗೆ ಹೋಗ್ತಾ ಇದ್ದೀನಿ. ಹಾಂ, ಏನು ನಾಳೆನೇ ಊರಿಗೆ ಹೋಗ್ಬೇಕಾ? ನಾನು ಹೇಳಲಿಲ್ಲ ಒಂದು 3 ದಿವಸ ನಾನು ನಮ್ಮ ಅಮ್ಮನ ಮನೇಲಿ ಇರ್ತೀನಿ ಅಂತವ. ನೀನು ಇಷ್ಟು ಬೇಗ ಕರಿತಿದ್ಯಾ? ನನ್ನ ಕೈಲಿ ಹಾಕಿಲ್ಲ, ನಾಳೆನೇ ಬರೋಕ್ಕಂತೂ ಇಲ್ಲ. ನೋಡಿ ಮಹಾರಾಣಿಯವರೇ, ನೀವು ಬರಲ್ಲ ಅಂತ ನಮ್ಗೆ ಗೊತ್ತು. ಅದಕ್ಕೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ನೀನು ಬೇಕಾದ್ರೆ 3 ದಿವಸ ಏನು 1 ವಾರ ಬಿಟ್ಕೊಂಡು ಬಾ, ನನಗೆ ಕೆಲಸ ಆಯ್ತಲ್ಲಿ. ಹಾಂ, ನಾನು ಇಲ್ಲಿರ್ಬೇಕಾ? ನೀನು ಹೋಗ್ತೀಯಾ? ಅಪ್ಪ ಅವ ಕೇಳಿದ್ರೆ? ಈಗ ನಿನ್ಗೇನು ಹೇಳಿದ್ನೋ ಅದನ್ನೇ ನಿಮ್ಮಪ್ಪ ಅವ್ನಿಗೆ ಹೇಳಿದ್ದೀನಿ. ಅವ್ರು ಹೋಗುಂದವ್ರೆ. ನಾನು ಬೆಳಗ್ಗೆ ಬೇಗೆದ್ದು ರೆಡಿಯಾಗಿ ಹೋಗ್ತೀನಿ. ಈಗ ಮನೆ ಕೊಳಕ್ಕೆ ಬಿಡು. ನೀನು ಇಷ್ಟ ಬಂದಾಗ ಬರೋಂಗಿದ್ರೆ ಫೋನ್ ಮಾಡು, ಬಂದು ಕರ್ಕೊಂಡು ಹೋಗ್ತೀನಿ. ಓ ಹಾಗಾ, ಸರಿ. ಹಾಗಾದರೆ ಸರಿ, ನಾನೇ ಬೆಳಗ್ಗೆ ಬೇಗ ಬರ್ತೀನಿ, ನೀನು ರೆಡಿಯಾಗಿ ಹೋಗಿವಂತೆ. ಕೊಳ್ಸೋಕ್ಕೆ ಕಾಯ್ತಾ ಇರ್ತೀಯಲ್ವಾ? ಮತ್ತೆ ಹೌದು, ನಾನು ಹೇಳಿದ್ದನ್ನು ಸತೀಶ್ ಅಣ್ಣಂಗೋ ನಮ್ಮಪ್ಪ ಅವಂಗ ಯಾರಿಗಾರು ಹೇಳಿದ್ಯೋ ಹೇಗೆ? ನನಗೆ ತಲೆಯಲ್ಲಿ ಬುದ್ಧಿ ಅದೇ, ನಿಂತಾರ ಅಲ್ಲ. ನಾನು ಯಾರ ಹತ್ರನೂ ಏನೂ ಹೇಳಿಲ್ಲ. ನಿಮ್ಮ ಪಾಡಿಗೆ ನಿಮ್ಗೆ ಇಷ್ಟ ಬಂದಂಗೆ ನೀವು ಇಟ್ಕೊಳ್ಳಿ, ನಾನು ಹೋಗಿದ್ದು ಬರ್ತೀನಿ. ದಯವಿಟ್ಟು ನಮ್ಮ ಅಮ್ಮಂಗೆ ಒಂದು ಫೋನ್ ಮಾಡಿ ಈಗ 1 ವಾರ ಬಿಟ್ಕೊಂಬರ್ತೀನಿ ಅಂತ ಹೇಳು, ಇಲ್ಲಾಂದರೆ ತಪ್ಪು ತಿಳ್ಕೊತಾಳೆ. ಯಾಕೆ ತಪ್ಪು ತಿಳ್ಕೊತಾರೆ? 3-4 ದಿವಸ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಬಂದು ಉಲ್ಟಾ ಹೊಡಿದ್ರೆ 1 ವಾರ ಅಂತ, ಆಮೇಲೆ ನನ್ನ ಮೇಲೆ ತಪ್ಪು ತಿಳ್ಕೊತಾಳೆ. ಅದಕ್ಕೆ ಹೇಳು ಒಂದಿದ್ದು, ಆಯಿತಾ? ಸರಿ, 1 ಗ್ಲಾಸ್ ನೀರು ಸಿಗುತ್ತಾ? ನಿನ್ನಿಂದನೇ ಜಗ್ಗಿದೆ, ಎತ್ಕೊಂಡು ಕುಡಿ. ಅಲ್ಲ, ಅಟ್ಲೀಸ್ಟ್ ಒಂಚೂರು ಗಂಡ ಅನ್ನೋ ಮರ್ಯಾದೆಗಲ್ಲದೆ ಹೋದ್ರು ಮನ್ಸು ಅನ್ನೋ ಮರ್ಯಾದೆಗಾರ ಉಂಡ. ಅಪರೂಪಕ್ಕೆ ಮನೆಗೆ ಬಂದಿದ್ದಿ, ಮನೆ ಅಳಿಯಾಗಿ ಮೊದಲನೇ ಕಿತ್ತ ನಮ್ಮ ಅಪ್ಪನ ಮನೆಗೆ ಬಂದಿದ್ದಿ, ತಿಂದ ಏನಾರ ಬೇಡವಾ? ಮಧ್ಯಾಹ್ನ ಬಂದು ರೂಮ್ ಒಳಗೆ ಬಂದವಳು ಈಗ ನಾನು ಬಂದು ನೀರು ಕೇಳೋರು ಎತ್ಕೊಂಡು ಕುಡಿ ಅಂತಿದೆಯಲ್ಲ, ಇದನ್ನೇ ಓದ್ ಕಲ್ತಿರೋದು ನೀನು? ನೋಡಿ, ನಮ್ಮವ್ವ ಇವೆಲ್ಲ ಚೆನ್ನಾಗಿ ಕೊಟ್ಟಿರ್ತಾಳೆ, ಮಾಡಿರ್ತಾಳೆ ಅಂತ ಗೊತ್ತು ನನಗೆ. ನಾನು ಸ್ಪೆಷಲಾಗಿ ಕೇಳಬೇಕಾಗಿಲ್ಲ. ನಮ್ಮ ಮನೇಲಿ ಇರೋರಲ್ಲ, ನಮ್ಮಪ್ಪ ಒಂದ್ಕಿತ, ನಮ್ಮವ್ವ ಒಂದ್ಕಿತ, ಸಾಲದಕ್ಕೆ ಸತೀಶಣ್ಣ, ಅದಕ್ಕೆ ಮೇಲೆ ಮೀರಿದ್ರೆ ಸಸಿ ಅಕ್ಕ, ಎಲ್ಲರೂ ಕೇಳಿ ಏನು ಬೇಕಪ್ಪ ಬೇಡಪ್ಪ ಅಂತ ಕೊಟ್ಟಿರ್ತಾರೆ, ನನಗೆ ಗೊತ್ತು. ಸದ್ಯ ನನ್ನ ಪುಣ್ಯ ನಿನ್ನಂಗೆ ಒಬ್ಬರು ಇಲ್ಲ. ನಿನ್ನಂಗೆ ಎಲ್ಲರೂ ಆಗೋಗಿದ್ರೆ ನಾನು ಉಪವಾಸನೆ ಮಲ್ಕೋಬೇಕಾಗಿತ್ತು. ಈಗೇನೋ ನಾನು ಹುಡ್ಕೊಂಡು ಬಂದು ಜಗಳ ಆಡೋಕೆ ಬಂದಿದ್ದು? ಇಲ್ಲ ಮರೈತಿ, ನಾನು ಇಲ್ಲಿಗೆ ಬರ್ತಾನೆ ಇಲ್ಲ. ನಿಮ್ಮಮ್ಮ ಹೇಳಿದಕ್ಕೆ ಬಂದಿದ್ದೀನಿ. ಹೀಗೆ ಮಲಗಿದ್ದು ಬೆಳಗ್ಗೆ ಓಡೋಗ್ಬಿಡ್ತೀನಿ. ಹೌದು, ನಿಮ್ಮಮ್ಮ ಯಾಕೊಂದು ವಾರ ಅಂತ ಹೇಳಿದ್ರೆ ನಾನು ಇನ್ಮೇಲೆ ಹೇಳ್ತೀನಿ, ನೀನೇ ಇರು ಅಂತ ಹೇಳಿದ್ದು ಅಂತ. ಹಾಂ, ಇದಪ್ಪ ವರ್ಷೆ ನೀನು ತಾನೇ ನಾಳೆನೇ ನಡಿಯಿಂದ ಆಗಲ್ಲ ಅಂದಿದ್ದು. ಅದಕ್ಕೆ 1 ವಾರ ಇರುಂದೆ. ಬರೋಂಗಿದ್ರೆ ನಾಳೆನೇ ಬೇಡ ಅಂದಿದ್ದಾರು. ಇಲ್ಲ, ನಾನು 3 ದಿವಸನಾದ್ರು ಇದ್ದೇ ಬರಬೇಕು. ಅದಕ್ಕೆ 3 ದಿವಸ ಏನು 1 ವಾರನೇ ಇದ್ದೇ ಬಾ, ಆಯಿತಾ? ಎಲ್ಲಿಗೆ ಹೋಗ್ತಾ ಇದೆಯಾ? ಹಾಂ, ಎಲ್ಲ ಹೇಳಬೇಕಾ? ಸರಿ ಹೋಗು. ಹಾಂ, ಹಾಗೆ ನಿಂಗೆ ಇನ್ನೊಂದು ಮಾತು ಹೇಳೋಣ ಅಂತ ಮರ್ತೆ. ನೀನು ಅಮ್ಮನ ಹತ್ರ ಕೆಲಸ ಕಲ್ತ್ಕೊಳಕ್ಕಿದ್ದೀನಿ ಅಂತ ಹೇಳು, ಆಮೇಲೆ ಏನೇನು ಹೇಳ್ಬಿಟ್ಯಾ? ಸರಿ ಆಯಿತು, ಅದೆಲ್ಲ ನನಗೆ ಗೊತ್ತು, ಬಿಡು. ಹಾಫ್ ಮಿನಿಟ್ಲಿಗಿನ್ನ ನಾನೇನು ಬಿಟ್ಟು ಹೋಗ್ತಿದ್ದೀನಿ ಅಂತ ಗೊತ್ತಿಲ್ಲ. ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಸತೀಶಣ್ಣ. ಏನೋ ಅಂತ ಇದೆಯಾ? ನಾನೇನಂದ್ಲಿ, ನಾನೇನು ಹೇಳ್ತಿಲ್ಲ. ನನ್ನ ಪಾಡಿಗೆ ನಾನು ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೀನೇನಾರು ಹೇಳ್ಕೊಂಡು ನನಗಂತೂ ಇನ್ನೊಂದು ವಾರ ಆರಾಮಾಗಿರ್ಬೋದು. ನಿಮ್ಮ ಅಮ್ಮನ ಹತ್ರ ಸೀರೆ ಉಟ್ಕೊಳಮ್ಮ ಅನ್ನೋದು ಇಲ್ಲ, ಅಡುಗೆ ಕಲ್ತ್ಕೊ ಅನ್ನೋದು ಇಲ್ಲ. ಆರಾಮಾಗಿ ಇಲ್ಲಿ ಇರ್ತೀನಿ.